ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಅದರ ಪ್ರಯೋಜನ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ. ಇದೇನಪ್ಪ ಹೀಗೆ ಹೇಳ್ತಾ ಇದ್ದೀವಿ ಅಂತೀರಾ? ಈ ಸ್ಟೋರಿ ನೋಡಿ. ಕುಡುಕರ ಅಡ್ಡೆಯಾದ ಸ್ಟ್ರೀಟ್ ಮಾರ್ಕೆಟ್, ಪಾಲಿಕೆ ನಿರ್ಲಕ್ಷ್ಯ, ಹಳ್ಳ ಹಿಡಿದ ಸರ್ಕಾರಿ ಪ್ಲಾಟ್. ಈ ದೃಶ್ಯ ನೋಡಿ, ನಶೆ ಏರಿಸಿಕೊಂಡು ಕುಡುಕರು ಹೇಗೆ ಮಲಗಿದ್ದಾರೆ ಅಂತ. ಎಲ್ಲಿ ನೋಡಿದರೂ ಕುಡಿದು ಎಸೆದ ಬಾಟಲಿಗಳು, ಕಸ ಕಡ್ಡಿಗಳು, ವಾತಾವರಣವೇ ಗಲೀಜಾಗಿದೆ. ಇದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಬೀದಿ ಬದಿ ವ್ಯಾಪಾರಿ ವಲಯ. ಆದರೆ ಇಲ್ಲಿ ವ್ಯಾಪಾರ ಆಗ್ತಿಲ್ಲ, ಬದಲಾಗಿ ಅನಾಚಾರವೇ ಜಾಸ್ತಿಯಾಗಿದೆ. ಮಂಗಳೂರಿನಲ್ಲಿ ಇತ್ತೀಚೆಗೆ ಮಹಾನಗರ ಪಾಲಿಕೆ ಟೈಗರ್ ಕಾರ್ಯಾಚರಣೆ ನಡೆಸಿ ಪಾಲಿಕೆ ವ್ಯಾಪ್ತಿಯ ಗೂಡಂಗಡಿಗಳನ್ನು ಧ್ವಂಸ ಮಾಡಿತ್ತು. ಇದು ವ್ಯಾಪಾರಿಗಳ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈ ವೇಳೆ ಪಾಲಿಕೆ ಬೀದಿ ಬದಿ ವ್ಯಾಪಾರ ವಲಯದಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡುವ ಭರವಸೆ ನೀಡಿತ್ತು. ಆದರೆ ಈಗ ಭರವಸೆ ಹುಸಿಯಾಗಿದೆ. ಸ್ಟೇಟ್ ಬ್ಯಾಂಕ್ ಬಳಿ ಲಕ್ಷಾಂತರ ವೆಚ್ಚದಲ್ಲಿ ನಿರ್ಮಿಸಿದ್ದ ಬೀದಿ ಬದಿ ವ್ಯಾಪಾರ ವಲಯ ಸದ್ಯ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಾಡಾಗಿದೆ. ಕಾಮಗಾರಿ ಪೂರ್ಣಗೊಂಡು 3 ತಿಂಗಳು ಕಳೆದರೂ ವ್ಯಾಪಾರಿಗಳಿಗೆ ಬಿಟ್ಟುಕೊಡದೆ ಕುಡುಕರ ಭಿಕ್ಷುಕರ ಆವಾಸ ತಾಣವಾಗಿದೆ. ಮೊನ್ನೆ ಮೇಯರ್ ಅವರು ಇಲ್ಲಿ ಬಂದು 1 ವಾರದೊಳಗಡೆ ಇಲ್ಲಿ ಸ್ಥಳಾಂತರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಇವತ್ತು ಸ್ಥಳಾಂತರ ಮಾಡುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ಸ್ಟಾಲ್ಗಳನ್ನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಸ್ಟಾಲ್ಗಳನ್ನು ಇಲ್ಲಿ ಕೊಡುವಂಥ ಇರ್ಬೋದು. ಈ ಬೀದಿ ವ್ಯಾಪಾರಿಗಳ ಪ್ರಸ್ತಾವನೆ ಏನಿತ್ತು, ಪ್ರಪೋಸಲ್ ಏನಿತ್ತು, ಕೇವಲ ಕಂಟೋನ್ಮೆಂಟ್ ವಾರ್ಡ್ನ 93 ಜನರನ್ನು ಇಲ್ಲಿ ಶಿಫ್ಟ್ ಮಾಡಿದರೆ ಇಲ್ಲಿದ್ದವರಿಗೆ ಅನ್ಯಾಯ ಆಗ್ಬೋದು ಅಥವಾ ಝೋನ್ನ ಹೊರಗಡೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಅನ್ಯಾಯ ಆಗುವ ಸಾಧ್ಯತೆ ಇದೆ. ಕಳೆದ ಸೆಪ್ಟೆಂಬರ್ 5ರಂದು ಪಾಲಿಕೆ 93 ವ್ಯಾಪಾರಿಗಳಿಗೆ ಚೀಟಿ ಎತ್ತುವ ಮೂಲಕ ಸ್ಟಾಲ್ ಹಸ್ತಾಂತರ ಕಾರ್ಯ ಮಾಡಿತ್ತು. ಆದರೆ ಇಲ್ಲಿಯ ತನಕ ವಲಯದಲ್ಲಿ ವ್ಯಾಪಾರ ಆರಂಭಗೊಳ್ಳದೆ ಜನರಿಗೆ ತೆರಿಗೆ ಹಣ ಪೋಲಾಗುತ್ತಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಭಕ್ತರ ಸಂಭ್ರಮ, ಲಕ್ಷಾಂತರ ಭಕ್ತರ ಸ್ವಾಗತಕ್ಕೆ ಕೊಪ್ಪಳ ಸಿದ್ಧವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇಂದು ಅಂಜನಾದ್ರಿಯಲ್ಲಿ ಹನುಮ ಜಪ, ಲಕ್ಷಕ್ಕೂ ಅಧಿಕ ಭಕ್ತರು ಬರುವ ಸಾಧ್ಯತೆ. ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಅಂಜನಾದ್ರಿ ಬೆಟ್ಟದಲ್ಲಿರುವ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಇಂದು ಹನುಮಾನ್ ರಥಾಚರಣೆ ನಡೆಯುತ್ತಿದ್ದು ಜಿಲ್ಲಾಡಳಿತ ಸಿದ್ಧವಾಗಿದೆ. ಈಗಾಗಲೇ ವಿವಿಧ ಜಿಲ್ಲೆ ರಾಜ್ಯಗಳಿಂದ ಆಗಮಿಸುತ್ತಿರುವ ಮಾಲಾಧಾರಿಗಳು ವಿವಿಧ ಸ್ಥಳಗಳಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಮೆಟ್ಟಿಲುಗಳನ್ನು ಹತ್ತಿ ಮಾಲೆ ವಿಸರ್ಜನೆ ಮಾಡುತ್ತಾರೆ. ವಿದ್ಯುತ್ ದೀಪಗಳು ಮತ್ತು ಹೂವಿನ ಅಲಂಕಾರದಿಂದ ಅಲಂಕೃತಗೊಂಡಿದೆ. ಬೆಟ್ಟದ ಕೆಳಭಾಗದಲ್ಲಿ ಭಕ್ತರಿಗೆ ಸ್ನಾನದ ವ್ಯವಸ್ಥೆ, ಕುಡಿಯುವ ನೀರು, ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಂಜನಾದ್ರಿಗೆ ಆಗಮಿಸುತ್ತಿರುವ ಭಕ್ತರು ಸಹಸ್ರ ಸಂಖ್ಯೆಯಲ್ಲಿದ್ದು ಎಲ್ಲ ಮಾರ್ಗಗಳಲ್ಲಿಯೂ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಬೆಟ್ಟದ ಸುತ್ತಲೂ ಭದ್ರತೆಗೆ ಓರ್ವ ಎಸ್ಪಿ, 2 ಎಎಸ್ಪಿ, 8 ಡಿಎಸ್ಪಿ, 36 ಸಿಪಿಐ, 86 ಪಿಎಸ್ಐ, 1500 ಪೊಲೀಸ್ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲ ಕಡೆ ಒಂದು ಪೊಲೀಸ್ ಭದ್ರತೆ ವಿಚಾರ ಆಗಿರ್ಬೋದು, ಗಂಗಾವತಿ ನಗರದಲ್ಲಿ ಸಂಕೀರ್ತನ ರ್ಯಾಲಿ ವಿಚಾರದಲ್ಲಿ ಕೂಡ ಪೊಲೀಸರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಭದ್ರತಾ ವ್ಯವಸ್ಥೆಗಳಾಗಿರ್ಬೋದು, ಅಲ್ಲಿ ಬರುವಂಥ ಸಂಕೀರ್ತನ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವಂಥ ಭಕ್ತಾದಿಗಳಿಗೆ ಸ್ನಾನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಕಳೆದ ವರ್ಷ ಏನು ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಅಚ್ಚುಕಟ್ಟಾಗಿ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇರುವಂಥ ಒಂದು ವಿಚಾರ. ಕಳೆದ ವರ್ಷ 1 ಲಕ್ಷಕ್ಕೂ ಅಧಿಕ ಜನ ಹನುಮ ಭಕ್ತರು ಆಗಮಿಸಿದರು. ಈ ಬಾರಿ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಬೆಳಗ್ಗೆ ಗಂಗಾವತಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಸಂಕೀರ್ತನ ಯಾತ್ರೆ ನಡೆಯಲಿದ್ದು ಬರುವ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲ ಕಡೆ ಸ್ವಚ್ಛತೆ, ನೈರ್ಮಲೀಕರಣ, ಆರೋಗ್ಯ ಇಲಾಖೆಯ ಕಡೆಯಿಂದ ವ್ಯವಸ್ಥೆ ಮತ್ತು ಗ್ರಾಮ ಪಂಚಾಯಿತಿಯ ಕಡೆಯಿಂದಲೂ ಸಹ ಆ ಗ್ರಾಮದ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ರೀತಿಯಾದಂತಹ ಸೌಲಭ್ಯಗಳನ್ನು ಭಕ್ತಾದಿಗಳಿಗೆ ನೀಡುವ ಮುಖಾಂತರ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಮಾಡಲಾಗಿರುತ್ತದೆ. 2 ದಿನಗಳ ಕಾಲ ನಡೆಯುವ ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆ ಅಂಜನಾದ್ರಿ ಬೆಟ್ಟ ಹನುಮ ಭಕ್ತರಿಂದ ತುಂಬಿ ತುಳುಕಲಿದೆ. ಹನುಮ ರಥ ಆಚರಣೆ ಮಾಡಿದ ಮಾಲಾಧಾರಿಗಳು ಆಂಜನೇಯನ ದರ್ಶನ ಪಡೆದು ಪುನೀತರಾಗಲಿದ್ದಾರೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.
ರೈತ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ತುತ್ತಾಗ್ತಾ ಇತ್ತು. ಇದರಿಂದ ತಮ್ಮ ಬೆಳೆ ಬಚಾವ್ ಮಾಡಿಕೊಳ್ಳೋದಕ್ಕೆ ಅನ್ನದಾತ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಯಾದಗಿರಿ ರೈತರಿಗೆ ಕಾಡು ಹಂದಿ ಕಾಟ. ಬೆಳೆ ಉಳಿಸಿಕೊಳ್ಳಲು ಅನ್ನದಾತ ಮಾಸ್ಟರ್ ಪ್ಲಾನ್. ಕಷ್ಟಪಟ್ಟು ಮಳೆ ಬಿಸಿಲನ್ನ ಲೆಕ್ಕಿಸದೆ ರೈತ ತನ್ನ ಹೊಲದಲ್ಲಿ ಬೆಳೆಯನ್ನ ಬೆಳೆಯುತ್ತಾನೆ. ಆದ್ರೆ ಇನ್ನೇನು ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎಂಬಂತೆ ಕಾಡು ಪ್ರಾಣಿಗಳು ಹೊಲಕ್ಕೆ ನುಗ್ಗಿ ಎಲ್ಲವನ್ನೂ ನಾಶ ಮಾಡ್ತಿತ್ತು. ಇದರಿಂದ ಬೇಸತ್ತ ಅನ್ನದಾತ ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಇದೇನಪ್ಪ, ರೈತ ಹೊಲಗದ್ದೆಗಳಲ್ಲಿ ಹೀಗೆ ಸೀರೆಗಳೇ ಕಾಣಿಸುತ್ತಿದೆ ಅಂತ ಅನ್ಕೊಂಡ್ರ? ಇದೇ ಆ ಮಾಸ್ಟರ್ ಪ್ಲಾನ್. ಕಾಡು ಹಂದಿಗಳ ಹಾವಳಿಯಿಂದ ಬೆಳೆ ಉಳಿಸಿಕೊಳ್ಳಲು ರೈತ ಸೀರೆ ಮೊರೆ ಹೋಗಿದ್ದಾನೆ. ಯಾದಗಿರಿಯ ಗುರುಮಟ್ಕಲ್ ತಾಲೂಕಿನ ಅಲ್ಲಿಪುರ ತಾಂಡ ಸೇರಿ ಕಾಡಂಚಿನ ಗ್ರಾಮಗಳಲ್ಲಿ ಜಮೀನಿನಲ್ಲಿದ್ದ ಬೆಳೆ ಉಳಿಸಿಕೊಳ್ಳಲು ಹೊಸದೊಂದು ಮಾರ್ಗ ಕಂಡುಕೊಂಡಿದ್ದಾರೆ. ಇನ್ನು ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೊಸ ಸೀರೆ ಖರೀದಿ ಮಾಡ್ತಿದ್ದಾರೆ. ಮೊದಲೆಲ್ಲ ರಂಗಂಪೇಟೆ, ಹೈದರಾಬಾದ್ ಭಾಗದಲ್ಲಿ ಹಳೆಯ ಸೀರೆಗಳು ಸಿಕ್ತಿದ್ವು. ಆದ್ರೆ ಈಗ ಅದು ಸಹ ಸಿಕ್ತಿಲ್ಲ. ಹೀಗಾಗಿ ರೈತರು ಹೊಸ ಸೀರೆ ಖರೀದಿ ಮಾಡುವ ಅನಿವಾರ್ಯತೆ ಇದೆ. ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಳ್ಳಬೇಕಾಗಿದೆ. ಆ ಗುಡ್ಡಗಾಡ ಪ್ರದೇಶಕ್ಕೆ ಎತ್ತಿಕೊಂಡಿರ್ತಕ್ಕಂಥ ರೈತನ ಜಮೀನುಗಳ ಬೆಳೆ ರಕ್ಷಣೆಗೋಸ್ಕರ ಅಡಿವೆಂದಿಗಳ ಅರಬಟ್ಟಗ ರೈತ ಏನದಂದ್ರೆ ಆ ಬಿಲ್ಡಿ ಮುಳ್ಳು ತಂತಿ ಹಾಕಿದ್ರು ಕೂಡ ಅವು ಮುರಿದಾಕಿ ಬೆಳೆ ಹಾಳು ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ ಆಗಿದೆ. ಹಾಗಾಗಿ ರೈತ ಏನದಂದ್ರೆ ಹೊಸ ಹೆಡೆ ಏನಂದ್ರೆ ಹೊಲ ಸುತ್ತ ಕಡೆ ಎಲ್ಲ ಸೀರೆಗಳು ಕಟ್ಟತಕ್ಕಂಥ ಬೆಳೆ ರಕ್ಷಣೆಗೆ ಸೀರೆ ಮೊರೆ ಹೋಗಿರ್ತಕ್ಕಂಥ ರೈತ ದುರದೃಷ್ಟಕರ. ಏನೇ ಆಗಲಿ ಕಾಡಂಚಿನ ರೈತರು ಕಾಡ ಹಂದಿಗಳ ಉಪಟಳಕ್ಕೆ ಬೇಸತ್ತು ಹೋಗಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ರೈತರ ನೆರವಿಗೆ ನಿಲ್ಲಬೇಕು ಅನ್ನೋದು ರೈತರ ಆಶಯ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. 41 ಪುಟಗಳ ಡೆತ್ ನೋಟ್, ಸಾವಿಗೂ ಟೈಮ್ ಟೇಬಲ್. ಪತ್ನಿ ಕಾನೂನು ಹೋರಾಟದಿಂದ ಬೇಸತ್ತಿದ್ದ. ಜಸ್ಟಿಸ್ ಈಸ್ ಡ್ಯೂ ಅಂತ ಬೋರ್ಡ್ ಹಾಕಿಕೊಂಡು ನೇಣಿಗೆ ಶರಣಾಗಿದ್ದ ಟೆಕ್ಕಿ ಸಾವು ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗ್ತಾ ಇದೆ. ಅದಕ್ಕೆ ಈಗ ಬಿಗ್ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅತುಲ್ ಸುಭಾಷ್ ಎಂಬ ಟೆಕ್ಕಿ ಆತ್ಮಹತ್ಯೆ ಪ್ರಕರಣ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಜಸ್ಟಿಸ್ ಇಸ್ ಡ್ಯೂ ಎಂಬ ಬೋರ್ಡ್ ಕತ್ತಿಗೆ